ಮೊದಲಾದ್ರೆ ಹೆಂಗೆ ಬೇಕಂಗೆ ಇರ್ತಿದ್ವಿ. ಅನ್‌ಹೆಲ್ದಿ ಫುಡ್ ತಿಂತಿದ್ವಿ, ಯಾವಾಗ ಬೇಕಾದಾಗ ಮಲ್ಕೋತಿದ್ವಿ, ಯಾವಾಗ ಬೇಕಾದಾಗ ಹೇಳ್ತಿದ್ವಿ, ಯಾವಾಗೇನೂ ಆಗ್ತಿರ್ಲಿಲ್ಲ. ಬಟ್ ಈಗ ನಾ ಯಾವಾಗ ಜಾಬ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಅವಾಗ ನಂಗೆ ಅರ್ಥ ಆಯಿತು ಪ್ರಾಪರ್ ಡಯಟ್ ಮೇಂಟೈನ್ ಮಾಡಲೇಬೇಕಂತ ಹೇಳಿ. ಸೊ ಅರ್ಲಿ ಮಾರ್ನಿಂಗ್ ಬೇಗ ಬೇಗ ಎದ್ದು ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡೆ. ಎಕ್ಸಸೈಸ್ ಮುಗಿಸ್ಕೊಂಡು ಬ್ರೇಕ್‌ಫಾಸ್ಟ್ ಒಳಗೆ ನಾನು ಕೆಲೋಗ್ಸ್ ಅವ್ರ ಮೂಸ್ಲಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ನೀವು ಹಾಲು ಹಾಕ್ಕೋಬೇಕು, ಬೇಕಂದ್ರೆ ನಿಮ್ಗೆ ಅಡಿಷ್ನಲ್ ಫ್ರೂಟ್ಸ್ ಹಾಕ್ಕೋಬೋದು. ಬನಾನಾ ಆಮೇಲೆ ಆ್ಯಪಲ್ ಏನಾದರೂ ಹಾಕ್ಕೊಂಡು ತಿನ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು, ನಿಮ್ಮ ಇಷ್ಟ. ಸೊ ಇದಾದಮೇಲೆ ನಮ್ಮ ಮನೆ ಗಿಡದಾಗ ಮಸ್ತ್ ದಾಸವಾಳ ಹೂ ಆಗಿದ್ವು, ಅದನ್ನ ತೊಗೊಂಡು ನಾನು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡೆ ರೀ. ಸೊ ಆ್ಯಂಡ್ ಕಮಿಂಗ್ ಟು ಮೈ ಪ್ರೊಫೆಷನ್, ನೆಕ್ಸ್ಟ್ ಸೆಮ್ಮಿನ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಿತ್ತು. ಒಂದು ಸಣ್ಣಕ್ಕಿದ್ದಾಗಿಂದ ಓದಾಕತ್ತೀನಿ, ಓದೋದು ಮುಗಿಯವಲ್ತು ನಂದು, ಎಲ್ಲಿ ಸಾಯು ಮಟ್ಟ ಓದ್ತೀನೋ ಅಂತ ಅನ್ಸಾತೈತಿ. ಸೊ ಎಲ್ಲ ಮುಗಿಸ್ಕೊಂಡೆ. ಅದಾದಮೇಲೆ ನನ್ನ ಹಸ್ಬೆಂಡ್ ಧಾರವಾಡದಿಂದ ಆಫೀಸ್ ಮುಗಿಸ್ಕೊಂಡು ಪಾಪ ಗದಗಿಗೆ ಬಂದರು. ಮಮ್ಮಿ ಅವ್ರ ಸಂಬಂಧ ಅಂತ ಹೇಳಿ ಅಡುಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. 2 ಥರದ ಪಲ್ಯ, ಜೋಳದ ರೊಟ್ಟಿ, ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ಮಾಡಿದ್ರೆ ಅದು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಇದಾಗಿತ್ತು ನನ್ನ ದಿನ. ನಿಮಗೆ ಮತ್ತೆ ಇದೇ ಥರ ವೀಡಿಯೋಸ್ ಬೇಕು ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ.